ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಜಿತ್ ಕುಮಾರ್, ಯುವರ್ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್. ನೋಡಿ ಸ್ನೇಹಿತರೆ, ಇವತ್ತು ಬೆಳಿಗ್ಗೆ ನಂಗೊಂದು ಪೇಷಂಟ್ ಬಂದಿದ್ದರು. ಸೊ ಅವರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿತ್ತು. ಸುಮಾರು 6 ತಿಂಗಳಿಂದ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿತ್ತು. ನಾನು ಕೇಳಿದೆ, ಯಾರಾದರೂ ಡಾಕ್ಟ್ರಿಗೆ ತೋರಿಸಿದ್ದೀರಾ, ಸ್ಕಿನ್ ಸ್ಪೆಷಲಿಸ್ಟಿಗೆ ಯಾರಿಗಾರು ತೋರಿಸಿದ್ರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೆ, ನಾನು ತುರುಕಿಗೆ ಬಂದಾಗ ಫಾರ್ಮಸಿಗೆ ಹೋಗ್ತಾ ಇದ್ದೆ. ಅವರು ನನಗೆ ಇದೊಂದು ಆಯಿಂಟ್ಮೆಂಟ್ ಕೊಡ್ತಾಯಿದ್ರು, ಇಲ್ಲಿ ಮೇಲೆ ಹಾಕಿದ್ದೀನಿ ನೋಡಿ, ಈ ಆಯಿಂಟ್ಮೆಂಟ್ ಕೊಡ್ತಾಯಿದ್ರು, ಹಾಕ್ತಾ ಇದ್ದೆ, ಗುಣ ಆಗ್ತಾ ಇತ್ತು, ಮತ್ತೆ ಹಾಕ್ತಿದ್ದೀನಿ, ಮತ್ತೆ ಗುಣ ಆಗ್ತಾ ಇದೆ, ಮತ್ತೆ 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 ಬರ್ತಾ ಇದೆ ಅಂತ ಹೇಳ್ತಾಯಿದ್ರು. ನೋಡಿ ಸ್ನೇಹಿತರೆ, ಈ ಆಯಿಂಟ್ಮೆಂಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಟ್ರಯೋಡರ್ಮ್, ಇನ್ನೊಂದು ಆರ್ಸೆಲಿಕ್ ಅಂತ 2 ಕ್ರೀಮನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟ್ರಯೋಡರ್ಮಲ್ಲಿ ಏನಿದೆ, ಫ್ಲ್ಯೂಸಿನಲಾನ್ ವಿತ್ ಅಸಿಟನಾಯ್ಡ್ ಅನ್ನೋ ಒಂದು ಕಂಟೆಂಟ್ ಇದೆ, ಮತ್ತು ಆರ್ಸೆಲಿಕ್ ಆಯಿಂಟ್ಮೆಂಟಲ್ಲಿ ಕ್ಲೋಬೆಟಜಾಲ್ ಅಂತ ಒಂದು ಕಂಟೆಂಟ್ ಇದೆ. ನೋಡಿ ಸ್ನೇಹಿತರೆ, ಇದು 2 ಸ್ಟಿರಾಯ್ಡ್ ಆಗಿರ್ತದೆ. ಸೊ ಈ ಕ್ರೀಮ್ಸನ್ನು, ಈ ಕಂಟೆಂಟ್ ಇರುವಂಥ ಕ್ರೀಮ್ಸನ್ನು ನೀವು ಎಲ್ಲಾದರೂ ಯೂಸ್ ಮಾಡಿದ್ರಿ ಫಂಗಲ್ ಇನ್ಫೆಕ್ಷನ್ಗೆ ಅಂತ ಅಂದಾಗ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಅದು ಯಾಕಂತಂದರೆ ಸ್ಟಿರಾಯ್ಡ್ ಇದೆ, ಇನ್ಫ್ಲಮೇಷನ್ ಏನಿದ್ರು ಇಮಿಡಿಯೇಟಾಗಿ ಕಡಿಮೆ ಮಾಡುತ್ತೆ. ಆದರೆ ಇದು ಫಂಗಲ್ಗೆ ಟ್ರೀಟ್ಮೆಂಟ್ ಅಲ್ಲ. ಸೊ ಈ ಥರ ಯೂಸ್ ಮಾಡಿ ಎಷ್ಟೋ ಜನ ಸ್ಕಿನ್ನನ್ನು ಹಾಳು ಮಾಡಿಕೊಂಡು ಲಾಸ್ಟಿಗೆ ಡಾಕ್ಟರ್ಸ್ಗೆ ಟ್ರೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿಯ ಆಯಿಂಟ್ಮೆಂಟನ್ನು ಯೂಸ್ ಮಾಡೋದು ಮಹಾನ್ ಅಪರಾಧ. ಅದು ನೀವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ರೀತಿಯ ಆಯಿಂಟ್ಮೆಂಟ್ಸನ್ನು ತಗೊಳ್ಳೋದು ತುಂಬ ತಪ್ಪು. ಯಾಕಂತಂದರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ಗೆ ಯಾರಾದರೂ ರ್ಯಾಂಡಮ್ ಆಗಿ ಆಯಿಂಟ್ಮೆಂಟ್ ಪ್ರಿಸ್ಕ್ರೈಬ್ ಮಾಡ್ಬೋದು, ಆದರೆ ಆ ಫಂಗಲ್ ಇನ್ಫೆಕ್ಷನ್ ಏನು, ಹೇಗಾಗುತ್ತೆ, ಅದಕ್ಕೆ ಏನನ್ನು ಅವಾಯ್ಡ್ ಮಾಡಬೇಕು, ಅದನ್ನು ಹೇಗೆ ಟ್ರೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಒಬ್ಬ ವೈದ್ಯ ಅಂದರೆ ಡಾಕ್ಟರ್ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಸೊ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೀತಿಯ ಆಯಿಂಟ್ಮೆಂಟ್ ಯಾರಾದರೂ ಹಚ್ತಾ ಇದ್ದರೆ ಅವರಿಗೆ ಇಮಿಡಿಯೇಟ್ ಸ್ಟಾಪ್ ಮಾಡಲಿಕ್ಕೆ ಹೇಳಿ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕೆ ಹೇಳಿ. ಸ್ಕಿನ್ ಅವೇರ್ನೆಸ್ ಎಲ್ಲರಿಗೂ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.